ನಮಾಜ್ ಎಲ್ಲಿ ಮಾಡಿದಾರಂತೆ? ಏರ್ಪೋರ್ಟ್ ಯಾರ ಜಾಗ? ಅದೇ ರೀ, ಅದೇ ಹೇಳ್ತು, ಏರ್ಪೋರ್ಟ್ ಯಾರ ಹತ್ತದಲ್ಲಿದೆ? ಏರ್ಪೋರ್ಟ್ ಕಂಟ್ರೋಲ್ ಮಾಡೋರು ಯಾರು? ಹಾಂ, ಅವ್ರಿಗೆ ಕೇಳ್ಬೇಕು ನೀವು. ಜೋರಾಗಿ ಹೇಳಿ, ಯಾರು ಕಂಟ್ರೋಲ್ ಮಾಡೋದು? ಸೆಂಟ್ರಲ್ ಗೌರ್ಮೆಂಟ್. ಈಗ ಯಾಕಂತಂದರೆ ಈ ಥರ ಇನ್ಸಿಡೆಂಟ್ಗಳು ನೋಡೇ ಮಾತನಾಡ್ತಾರೆ ಅವರು. ಯಾರು BJP ಅವರಿಗೆ ಈ ಥರದೇ ಇನ್ಸಿಡೆಂಟ್ಗಳು ಬೇಕು. ಇದ್ರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಎತ್ಬಿಡ್ತಾರೆ. ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ, ಇದೇ ಪ್ರಶ್ನೆಗಳು. ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಿಲ್ಲ, ನೀವು ಯಾರು ಹೇಳೋದಿಲ್ಲ. ಅವರೆಲ್ಲ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಜಾಗ ಯಾವುದು? ಮಾಡಿರ್ತಕ್ಕಂಥ ಜಾಗ ಯಾವುದು? ಮತ್ತು ಯಾರು ಪರ್ಮಿಷನ್ ಕೊಟ್ಟಾರೆ? ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದಾರಾ? ಪರ್ಮಿಷನ್ ಕೊಟ್ಟಿದ್ದಾರಾ? ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದ್ರೆ ಯಾರು ಅರ್ಥದಲ್ಲಿದೆ ಮಾಡಲಿ, ಅವ್ರು ಏನು ಇದು ಕ್ರಮ ತಗೊಳ್ಳಿ, ನಾವೇನು ಮಾಡ್ಬೇಕು ಅದಕ್ಕೆ? ಸಾಕಷ್ಟು ಉದಾಹರಣೆಗಳು ಕೊಡ್ತಾ ಇದ್ದಾರೆ ಸರ್. ಮದ್ರಾಸದಲ್ಲಿ ಇದು ಮಸೀದಿಲಿ ಅಲ್ಲಿ ಮದ್ರಾಸ ನಡೀತಾ ಇದೆ, ಅಕ್ರಮ ನಡೀತಾ ಇದೆ. ಇದಕ್ಕೆಲ್ಲ ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಈ ತರ ಸಾಕಷ್ಟು ಪ್ರಶ್ನೆಗಳು. ಅಕ್ರಮವಾಗಿ ಅಲ್ಲ, ಅಕ್ರಮವಾಗಿ ಅಲ್ಲ, ಅದು ಇರ್ಬೋದು, ನನಗೆ ಗೊತ್ತಿಲ್ಲ, ಅದು ನಾನು ಅದ್ರ ಬಗ್ಗೆ ಗೊತ್ತಿಲ್ಲ. ಅಂಥದ್ದು ಕಾನೂನಾತ್ಮಕ ಅಕ್ರಮವಾಗಿದ್ದರೆ ಬಂದು ಕೊಡಕ್ಕೆ ಹೇಳಿ, ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಅಲ್ಲ ಅದೇ ರೀ, ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಅಲ್ರಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಗಬೇಕು? ಸರಿ ಇದೆಯೋ ತಪ್ಪಿದೆ, ಪ್ರೊಸೀಜರ್ ಇದೆ ತಾನೆ. ಅವ್ರು ಹೇಳಿದ್ದು ಸರಿ ಇದೆಯೋ ಅನ್ನೋಲ್ಲ ಗೊತ್ತಿಲ್ಲ. ಯಾಕಂದರೆ ಅಲಿಗೇಷನ್ ಮಾಡೋದು ತುಂಬ ಈಸಿ ಇರ್ಬೋದು ಕೆಲವು ಸಂದರ್ಭದಲ್ಲಿ, ಕೆಲವು ಟೈಮ್ ಸತ್ಯನೂ ಇರ್ಬೋದು. ಕಂಡಿಡ್ಬೇಕಲ್ವಾ? ಕಂಡಿಡ್ಬೇಕು ತಾನೆ? ಅಲ್ಲ, ಅಬ್ವಿಯಸ್ಲಿ ರೀ, ಇನ್ವೆಸ್ಟಿಗೇಷನ್ ಓವರ್ ನೈಟ್ ಅಂತೂ ಆಗೋದಿಲ್ಲಲ್ಲ. ಅಂದರೆ ಏನು ಮಾಡಬೇಕು? ಕೊಟ್ಟರೆ ಸರಿ ಇದ್ದರೆ, ಎಲ್ಲ ಎವಿಡೆನ್ಸ್ ಇದ್ದರೆ ಈಸಿ ಹಿಡಿಬೋದು. ಇವ್ರ ಹತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಟ್ಟಿದ್ರೆ ಜಲ್ದಿ ಹಿಡಿಬೋದು. ಎವಿಡೆನ್ಸ್ ಇಲ್ಲಾರಂಗೆ ಹಿಡಿದ್ರೆ ಮತ್ತೆ ಟೈಮ್ ತೊಗೊಳ್ತದೆ. ಇವ್ರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸರು ಸೀದಾ ಕೋರ್ಟಿಗೆ ಕೂಡ ಹೋಗ್ಬೋದು, ಎವಿಡೆನ್ಸ್ ಕೊಡ್ಬೋದು ಕೋರ್ಟಿಗೆ. ನೀವು ಕೂಡ ಕೇಳಬೇಕಲ್ಲ, ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳಬೇಕಾಗತ್ತಲ್ಲ. ಯಾರು ಪಬ್ಲಿಕ್ ಡೊಮೈನಲ್ಲಿ ಬಂದಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಗೌರವಿಸೋಣ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಇಟ್ ಕುಡ್ ಬಿ ರಾಂಗ್. ಇಫ್ ದೇ ಗಾಟ್ ಎನಿ ಸ್ಟ್ರಾಂಗ್ ಎವಿಡೆನ್ಸ್, ವೈ ವುಡ್ ಇಟ್ ವಿಲ್ ಟೇಕ್ ಸೋ ಮಚ್ ಟೈಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ಬಿಟ್ಟರೆ ಬೇರೆನಿದೆ 11 ವರ್ಷದಲ್ಲಿ? ಹಾಂ, ಅದು ಬಿಟ್ಟರೆ ಬೇರೆನಿದೆಯಾ? ಕಡಿವಾಣ ಯಾರು ಹಾಕಿದ್ದಾರೆ ಅಲ್ರಿ? ಈಗ ಸುಮ್ಮನೆ ಈ ಥರ ಕೇಳ್ತಾರೆ, ಅವ್ರು ಒಳ್ಳೇದಿರಲಿ. ಲಾಸ್ಟ್ ಒಂದು ವರ್ಷದಲ್ಲಿ ಈ IAS AS ಈ ಪಾಕಿಸ್ತಾನಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾರಿದ್ದಾರೆ, ನಿಮ್ಗೆ ಮಾಹಿತಿ ಇದೆಯಾ? ಅದ್ರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ಹೇಳಿ. ಈಗ ಚರ್ಚೆಲಿಗೆ ತರ್ತಾರೆ ಅಂದರೆ ಲಾಸ್ಟಿಗೆ ಮುಸ್ಲಿಮ್ದೇ ಚರ್ಚೆ ತರ್ತಾರೆ. ಈ ಲಾಸ್ಟ್ ಈ 10 ವರ್ಷ 11 ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿಗೆ ತರೋದು ಲಾಸ್ಟಿಗೆ ಬಾಂಗ್ಲಾದೇಶಿ, ಪಾಕಿಸ್ತಾನ, ಮುಸಲ್ಮಾನ, ತಾಲಿಬಾನ. ಮೊನ್ನೆ ತಾಲಿಬಾನಿಗೆ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು. ಯಾರು ಪ್ರೆಸ್ ಮೀಟ್ ಮಾಡಿದ್ರು? ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಕಂಡೀಷನ್ ಆಗ್ತಾನೆ, ನಾನು ಮಾಡೋ ಪ್ರೆಸ್ ಮೀಟ್ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ, ಕೇಂದ್ರ ಸರ್ಕಾರ ಒಪ್ಪುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ಇದ್ರಾಗೆಲ್ಲ ಪೌರುಷ ಎಲ್ಲ ಹೋಗ್ಬಿಡು, ಹೀರೋಯಿಸಮ್ ಎಲ್ಲ ಹೋಗ್ಬಿಡ್ತದೆ. ಅವಾಗ ಏನು ಉಳಿಯಂಗಿಲ್ಲ, ಮಾಡಿಬಿಡೋದು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ, ನಾಚಿಕೆಲಾರ ಒಪ್ಕೊಳಂಗಿಲ್ಲ ಈ ದೇಶ. ಅವಾಗ ಎಲ್ಲ ಹೆಸರುಗಳಿದಾವಲ್ಲ, ಸರಸ್ವತಿ, ಗಂಗಾ, ಜಮುನಾ, ದುರ್ಗೆ, ಎಲ್ಲ ದೇವ್ರಗಳ ಹೆಸರು ಮೇಲೆ ನಾವು ತಾನು ಇಟ್ಕೊಂಡಿರೋದು. ಅವಾಗೆಲ್ಲೋಯ್ತು ನಿಮ್ಮ ಪೌರುಷತ? ಅವಾಗೆಲ್ಲೋಯ್ತು ಹಿಂದುತ್ವ? ಅವಾಗೆಲ್ಲೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ, ಸಿಂಧೂರ್ ಗಿಂದೂರ್ ಎಲ್ಲ ಗಾಳಿಗೆ ತೂರ್ಬಿಟ್ರೆ ಅವಾಗ ನೀವು? ಸಿಂಧೂರ್ ಅಂತ ಹೊಡ್ಕೊಂತಿದ್ರಲ್ಲ, ಎಲ್ಲೋಯ್ತು ಅವಾಗ ಸಿಂಧೂರು? ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನನ್ನ ಪ್ರೆಸ್ ಮೀಟಿಂಗ್ ಅಂತೇಳಿ ಒಬ್ಬ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ, ನೀವು ಅದನ್ನ ಒಪ್ತೀರಿ? ಅವಾಗ ನಾಚಿಕೆ ಮಾನ ಮರ್ಯಾದೇನಿಲ್ಲ ನಿಮಗೆ? ಅವಾಗೆಲ್ಲೋಗಿತ್ತಂತ ನಿಮಗೆ? ಕೇಳಿ ಅವ್ರಿಗೆ ಹೋಗಿ. ಏನೋ ಸೆಲೆಕ್ಟಿವ್ ತೊಗೊಂಡು ಮಾತಾಡಿದ್ಬಿಟ್ರೆ ಬೇರೆ ನಿಧಿ 11 ವರ್ಷದಲ್ಲಿ ಯಾವುದನ್ನ ಯೂನಿವರ್ಸಿಟಿ ಇವತ್ತು ನಾವು 100 ಯೂನಿವರ್ಸಿಟಿಲಿ, ಬೇರೆ ಪ್ರಪಂಚದಲ್ಲಿ 100 ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ? ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ತೆಗೆದಿದ್ದಾರೆ 10 ವರ್ಷದಾಗೆಲ್ಲ ನಿಧಿಯಾ? ಕಳೆದ 10 ವರ್ಷದಲ್ಲಿ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ? ಎಜುಕೇಷನ್ಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ? ಎಷ್ಟು ರಿಸರ್ಚು ಡೆವಲಪ್ಮೆಂಟು R&Dಗೆ ದುಡ್ಡು ಖರ್ಚು ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಸಗಣಿ, ಉಚ್ಚೆ, ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯಂಗಿಲ್ಲ, ಸಗಣಿನೂ ತಿನ್ನಂಗಿಲ್ಲ. ತಿನ್ಬೇಕು ಯಾರು? ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ. ಇವ್ರ ಮನೆಗಳೆಲ್ಲ AC, POP,
ಒಳಗೆ ಇಟಾಲಿಯನ್ ಟೈಲ್ಸು, ಇಟಾಲಿಯನ್ ಮಾರ್ಬಲ್ಗಳು. ಯಾರ ಮನೆ ಮತ್ತೆ ಸಗಣಿ ಇರಬೇಕು? ಹುಚ್ಚು ಕುಡಿಯೋರು ಯಾರು? ಬಡವ್ರಾ? ಪಾಠಗಳು ಜಗ್ಗಿ ಹೇಳ್ಕೊಡ್ತಾರೆ. ಇವ್ರ ಮನೆ ಮತ್ತೆ ಬೆಳಗ್ಗೆ ಉಪ್ಪಿಟ್ಟು ಬೇಡ, ಸಗಣಿನೇ ಇರ್ಬೇಕಲ್ಲ. ಸಗಣಿ ಗೋಮೂತ್ರ ಮತ್ತೆಲ್ಲರೂ ಬಂದಾಗ ಬೀಗರಿಗೆ ಹುಚ್ಚಿನೇ ಕುಡಿಸ್ಬಿಡ್ಬೇಕು. ಟೀ ಕಾಫಿ ಯಾಕೆ ಕುಡಿಸ್ತೀರಿ? ಸುಮ್ಮನೆ ಮಾತಾಡೋಕ್ಕೆ 100 ಮಾತಾಡೋಕೆ ಏನೈತ್ರಿ? ಈ ದೇಶ ಸಂವಿಧಾನದ ಮೇಲೆ ನಡೀತದೆ, ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ. ಪದೇ ಐಡಿಯಾಲಜಿ ಬಗ್ಗೆ ಮಾತಾಡಿದಾಗ ಅರ್ಥ ಇಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಇದ್ದಾರೆ. ಈ ದೇಶದ ಕಾನೂನಿದೆ, ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಆಗಲಲ್ಲ ಮುಸ್ಲಿಂ ವಿರುದ್ಧ ಮಾತಾಡಿ ಏನು ಸಿಗೋದೈತಿ ಇವರಿಗೆ? ಮತ್ತು ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತಗೂ ಇಷ್ಟು ವರ್ಷ ಹೊರಗಾಗಿದ್ರಲ್ಲ. ನಿಮ್ಗೆ ಹಿಂದೂಗಳ ಬಗ್ಗೆ ಭಾಳ ಪ್ರೀತಿ ಇದ್ರೆ 100 ಸಲ ಹೇಳ್ತೀವಿ ನಾವು. ಬಡ ಹಿಂದೂಗಳಿಗೆ ಬಂದು ಮದುವೆ ಆಗಿರಲ್ಲ, ಮತ್ತೆ ಕೊಡ ತೊಗೊಳೋದು ವ್ಯವಹಾರ ಮಾಡಿರಿ. ಯಾಕೆ ಮಾಡಬಾರ್ದು? ನೀವು SC ಕಾಲನಿಗಳಿಗೆ ಬಂದು ಹೋಮ ಮಾಡಿರಿ, OBC ಕಾಲನಿಗಳಿಗೆ ಸಣ್ಣ ಬಡವರೆಲ್ಲರೂ ಬಂದು ಹೋಮ ಮಾಡಿರಿ. ಯಾರು ಬೇಡ ಅಂತಾರೆ? ಅವ್ರಿಗೆ ಕರ್ಕೊಂಬಂದು ಮನೆ ಕುಂದಿರ್ಸ್ಕೊಳ್ರಿ. ಇಂಥವೆಲ್ಲ ಬೇಡ. ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ. ಆಯಿತು, ನೀವು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ಧಾರ ಮಾಡಿದ್ರಿ ಹೇಳ್ರಿ ನೋಡೋಣ. ಈ ದೇಶದಲ್ಲಿ 25 ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ? 25 lakh ಪೀಪಲ್ ಔಟ್ ಆಫ್ ವಿಚ್ ಮೆಜಾರಿಟಿ ಹಿಂದೂಸ್ ಹ್ಯಾವ್ ಲೆಫ್ಟ್ ದಿಸ್ ಕಂಟ್ರೀಸ್ ಆ್ಯಂಡ್ ಗಾನ್. ಮತ್ತು ಗರ್ ವಾಪಸಿ ಅಂತಿದ್ರಲ್ಲ, ಗರ್ರಿಂದ ಹೋಗಿರಲ್ಲ. ಏನು ಮಾಡೋದೀಗ? ಈ ದೇಶನೇ ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತೀರಾ? ಬರೀ ಇದು ಮಾತಾಡಿದ್ರೆ ಅನುಕೂಲ, ನೀವು ನಮಗೆ ಬಂದು ಕೇಳ್ತೀರಿ, ಬರೀ ಇದನ್ನೇ ಮಾತಾಡಬೇಕು. ದೇರ್ ಈಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಆ್ಯಂಡ್ ಪ್ರೋಗ್ರಾಮ್. ಇಟ್ಸ್ ಆಲ್ ಅಬೌಟ್ ಕಾಂಟ್ರವರ್ಸೀಸ್ ಆ್ಯಂಡ್ ಸ್ಪೀಕಿಂಗ್ ಪಿಕ್ ಆ್ಯಂಡ್ ಚೂಸ್ ಸಮಥಿಂಗ್ ವಿಚ್ ಕ್ಯಾನ್ ಕ್ರಿಯೇಟ್ ಅ ಕನ್ಫ್ಯೂಷನ್. ಅಷ್ಟ್ಬಿಟ್ರೆ ಇನ್ನೇನಿದೆ? ನಮಾಜ್ ಎಲ್ಲಿ ಮಾಡಿದಾರಂತೆ? ಏರ್ಪೋರ್ಟ್ ಯಾರ ಜಾಗ? ಅದೇ ರೀ, ಅದೇ ಹೇಳ್ದು. ಏರ್ಪೋರ್ಟ್ ಯಾರ ಹತ್ತದಲ್ಲಿದೆ? ಏರ್ಪೋರ್ಟ್ ಕಂಟ್ರೋಲ್ ಮಾಡೋರು ಯಾರು? ಹಾಂ, ಅವ್ರಿಗೆ ಕೇಳ್ಬೇಕು ನಾವು. ಜೋರಾಗಿ ಹೇಳಿ, ಯಾರು ಕಂಟ್ರೋಲ್ ಮಾಡೋದು? ಸೆಂಟ್ರಲ್ ಗೌರ್ಮೆಂಟ್. ಈಗ ಯಾಕಂತಂದರೆ ಈ ಥರ ಇನ್ಸಿಡೆಂಟ್ಗಳು ನೋಡೇ ಮಾತನಾಡ್ತಾರೆ ಅವರು. ಯಾರು BJP ಅವರಿಗೆ ಈ ಥರದೇ ಇನ್ಸಿಡೆಂಟ್ಗಳು ಬೇಕು. ಇದ್ರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಎತ್ಬಿಡ್ತಾರೆ. ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ, ಇದೇ ಪ್ರಶ್ನೆಗಳು. ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಿಲ್ಲ, ನೀವು ಯಾರು ಹೇಳೋದಿಲ್ಲ. ಅವರೆಲ್ಲ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಜಾಗ ಯಾವುದು? ಮತ್ತು ಯಾರು ಪರ್ಮಿಷನ್ ಕೊಟ್ಟಾರೆ? ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದಾರಾ? ಪರ್ಮಿಷನ್ ಕೊಟ್ಟಿದ್ದಾರಾ? ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದ್ರೆ ಯಾರು ಅರ್ಥದಲ್ಲಿದೆ ಮಾಡಲಿ, ಅವ್ರು ಏನು ಇದು ಕ್ರಮ ತಗೊಳ್ಳಿ. ನಾವೇನು ಮಾಡ್ಬೇಕು ಅದಕ್ಕೆ? ಸಾಕಷ್ಟು ಉದಾಹರಣೆಗಳು ಕೊಡ್ತಾ ಇದ್ದಾರೆ ಸರ್. ಮದ್ರಾಸದಲ್ಲಿ ಇದು ಮಸೀದಿಲಿ ಅಲ್ಲಿ ಮದ್ರಾಸ ನಡೀತಾ ಇದೆ, ಅಕ್ರಮ ನಡೀತಾ ಇದೆ. ಇದಕ್ಕೆಲ್ಲ ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಈ ತರ ಸಾಕಷ್ಟು ಪ್ರಶ್ನೆಗಳು. ಅಕ್ರಮವಾಗಿ ಅಲ್ಲ, ಅದು ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಅದರ ಬಗ್ಗೆ ಗೊತ್ತಿಲ್ಲ. ಅಂಥದ್ದು ಕಾನೂನಾತ್ಮಕ ಅಕ್ರಮವಾಗಿದ್ದರೆ ಬಂದು ಕೊಡಕ್ಕೆ ಹೇಳಿ, ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಅಲ್ಲ, ಅದೇ ರೀ, ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಅಲ್ರಿ. ಕಂಪ್ಲೇಂಟ್ ಕೊಟ್ಮೇಲೆ ಏನಾಗಬೇಕು? ಸರಿ ಇದೆಯೋ ತಪ್ಪಿದೆ, ಪ್ರೊಸೀಜರ್ ಇದೆ ತಾನೆ. ಅವ್ರು ಹೇಳಿದ್ದು ಸರಿ ಇದೆಯೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಅಲಿಗೇಷನ್ ಮಾಡೋದು ತುಂಬ ಈಸಿ ಇರ್ಬೋದು ಕೆಲವು ಸಂದರ್ಭದಲ್ಲಿ, ಕೆಲವು ಟೈಮ್ ಸತ್ಯನೂ ಇರ್ಬೋದು. ಕಂಡಿಡಿಬೇಕಲ್ವಾ? ಕಂಡಿಡಿಬೇಕು ತಾನೆ? ಅಲ್ಲ, ಆಬ್ವಿಯಸ್ಲಿ ರೀ, ಇನ್ವೆಸ್ಟಿಗೇಷನ್ ಓವರ್ ನೈಟ್ ಅಂತೂ ಆಗೋದಿಲ್ಲಲ್ಲ. ಅಂದರೆ ಏನು ಮಾಡಬೇಕು? ಕೊಟ್ಟರೆ ಸರಿ ಇದ್ದರೆ, ಎಲ್ಲ ಎವಿಡೆನ್ಸ್ ಇದ್ದರೆ ಈಸಿ ಹಿಡಿಬೋದು. ಇವ್ರ ಹತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಟ್ಟಿದ್ರೆ ಜಲ್ದಿ ಹಿಡಿಬೋದು. ಎವಿಡೆನ್ಸ್ ಇಲ್ಲಾರಂಗೆ ಹಿಡಿದ್ರೆ ಮತ್ತೆ ಟೈಮ್ ತೊಗೊಳ್ತದೆ. ಇವ್ರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸರು ಸೀದಾ ಕೋರ್ಟಿಗೆ ಕೂಡ ಹೋಗ್ಬೋದು, ಎವಿಡೆನ್ಸ್ ಕೊಡ್ಬೋದು ಕೋರ್ಟಿಗೆ. ನೀವು ಕೂಡ ಕೇಳಬೇಕಲ್ಲ, ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳಬೇಕಾಗತ್ತಲ್ಲ. ಯಾರು ಪಬ್ಲಿಕ್ ಡೊಮೈನಲ್ಲಿ ಬಂದಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಗೌರವಿಸೋಣ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಇಟ್ ಕುಡ್ ಬಿ ರಾಂಗ್. ಇಫ್ ದೇ ಗಾಟ್ ಎನಿ ಸ್ಟ್ರಾಂಗ್ ಎವಿಡೆನ್ಸ್, ವೈ ವುಡ್ ಇಟ್ ವಿಲ್ ಟೇಕ್ ಸೋ ಮಚ್ ಟೈಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ಬಿಟ್ಟರೆ ಬೇರೆ ಏನಿದೆ 11 ವರ್ಷದಲ್ಲಿ? ಅದು ಬಿಟ್ಟರೆ ಬೇರೆ ಏನಿದೆಯಾ? ಕಡಿವಾಣ ಯಾರು ಹಾಕಿದ್ದಾರೆ ಅಲ್ರಿ? ಈಗ ಸುಮ್ಮನೆ ಈ ಥರ ಕೇಳ್ತಾರೆ, ಅವ್ರು ಒಳ್ಳೇದಿರಲಿ. ಲಾಸ್ಟ್ 1 ವರ್ಷದಲ್ಲಿ ಈ ISIS ಪಾಕಿಸ್ತಾನಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾರಿದ್ದಾರೆ ನಿಮ್ಗೆ ಮಾಹಿತಿ ಇದೆಯಾ? ಅದ್ರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ಹೇಳಿ. ಈಗ ಚರ್ಚೆಲಿಗೆ ತರ್ತಾರೆ ಅಂದರೆ ಲಾಸ್ಟಿಗೆ ಮುಸ್ಲಿಮ್ದೇ ಚರ್ಚೆ ತರ್ತಾರೆ. ಈ 10 ವರ್ಷ 11 ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿಗೆ ತರೋದು ಲಾಸ್ಟಿಗೆ ಬಾಂಗ್ಲಾದೇಶಿ, ಪಾಕಿಸ್ತಾನ, ಮುಸಲ್ಮಾನ, ತಾಲಿಬಾನ. ಮೊನ್ನೆ ತಾಲಿಬಾನಿಗೆ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು. ಯಾರು ಪ್ರೆಸ್ ಮೀಟ್ ಮಾಡಿದ್ರು? ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ.
ಕಂಡೀಷನ್ ಆಗ್ತಾನೆ. ನಾನು ಮಾಡೋ ಪ್ರೆಸ್ ಮೀಟ್ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ. ಕೇಂದ್ರ ಸರ್ಕಾರ ಒಪ್ಪುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ಇದ್ರಾಗೆಲ್ಲ ಪೌರುಷ ಎಲ್ಲ ಹೋಗ್ಬಿಡು, ಹೀರೋಯಿಸಮ್ ಎಲ್ಲ ಹೋಗ್ಬಿಡ್ತದೆ. ಅವಾಗ ಏನು ಉಳಿಯಂಗಿಲ್ಲ, ಮಾಡಿಬಿಡೋದು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ. ನಾಚಿಕೆಲಾರ ಒಪ್ಕೊಳಂಗಿಲ್ಲ ಈ ದೇಶ. ಅವಾಗ ಎಲ್ಲ ಹೆಸರುಗಳಿದಾವಲ್ಲ, ಸರಸ್ವತಿ, ಗಂಗಾ, ಜಮುನಾ, ದುರ್ಗೆ, ಎಲ್ಲ ದೇವ್ರಗಳ ಹೆಸರು ಮೇಲೆ ನಾವು ತಾನು ಇಟ್ಕೊಂಡಿರೋದು. ಅವಾಗೆಲ್ಲೋಯ್ತು ನಿಮ್ಮ ಪೌರುಷತ? ಅವಾಗೆಲ್ಲೋಯ್ತು ಹಿಂದುತ್ವ? ಅವಾಗೆಲ್ಲೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ, ಸಿಂಧೂರ್ ಗಿಂದೂರ್ ಎಲ್ಲ ಗಾಳಿಗೆ ತೂರ್ಬಿಟ್ರೆ ಅವಾಗ ನೀವು? ಸಿಂಧೂರ್ ಅಂತ ಹೊಡ್ಕೊಂತಿದ್ರಲ್ಲ, ಎಲ್ಲೋಯ್ತು ಅವಾಗ ಸಿಂಧೂರು? ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನನ್ನ ಪ್ರೆಸ್ ಮೀಟಿಂಗ್ ಅಂತ ಹೇಳೋ ಬಂದು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ, ನೀವು ಅದನ್ನ ಒಪ್ತೀರಿ? ಅವಾಗ ನಾಚಿಕೆ ಮಾನ ಮರ್ಯಾದೇನಿಲ್ಲ ನಿಮಗೆ? ಅವಾಗೆಲ್ಲೋಗಿತ್ತಂತ ನಿಮಗೆ? ಕೇಳಿ ಅವ್ರಿಗೆ ಹೋಗಿ. ಏನೋ ಸೆಲೆಕ್ಟಿವ್ ತೊಗೊಂಡು ಮಾತಾಡಿದ್ಬಿಟ್ರೆ ಬೇರೆ ನಿಧಿ 11 ವರ್ಷದಲ್ಲಿ ಯಾವುದನ್ನ ಯೂನಿವರ್ಸಿಟಿ ಇವತ್ತು ನಾವು 100 ಯೂನಿವರ್ಸಿಟಿಲಿ, ಬೇರೆ ಪ್ರಪಂಚದಲ್ಲಿ 100 ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ? ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ತೆಗೆದಿದ್ದಾರೆ 10 ವರ್ಷದಾಗೆಲ್ಲ ನಿಧಿಯಾ? ಕಳೆದ 10 ವರ್ಷದಲ್ಲಿ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ? ಎಜುಕೇಷನ್ಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ? ಎಷ್ಟು ರಿಸರ್ಚು ಡೆವಲಪ್ಮೆಂಟು R&Dಗೆ ದುಡ್ಡು ಖರ್ಚು ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಸಗಣಿ, ಉಚ್ಚೆ, ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯಂಗಿಲ್ಲ, ಸಗಣಿನೂ ತಿನ್ನಂಗಿಲ್ಲ. ತಿನ್ಬೇಕು ಯಾರು? ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ. ಇವ್ರ ಮನೆಗಳೆಲ್ಲ AC, POP, ಒಳಗೆ ಇಟಾಲಿಯನ್ ಟೈಲ್ಸು, ಇಟಾಲಿಯನ್ ಮಾರ್ಬಲ್ಗಳು. ಯಾರ ಮನೆ ಮತ್ತೆ ಸಗಣಿ ಇರಬೇಕು? ಉಚ್ಚು ಕುಡಿಯೋರು ಯಾರು? ಬಡವ್ರಾ? ಪಾಠಗಳು ಜಗ್ಗಿ ಹೇಳ್ಕೊಡ್ತಾರೆ. ಇವ್ರ ಮನೆ ಮತ್ತೆ ಬೆಳಗ್ಗೆ ಉಪ್ಪಿಟ್ಟು ಬೇಡ, ಸಗಣಿನೇ ಇರ್ಬೇಕಲ್ಲ. ಸಗಣಿ ಗೋಮೂತ್ರ ಮತ್ತೆಲ್ಲರೂ ಬಂದಾಗ ಬೀಗರಿಗೆ ಉಚ್ಚಿನೇ ಕುಡಿಸ್ಬಿಡ್ಬೇಕು. ಟೀ ಕಾಫಿ ಯಾಕೆ ಕುಡಿಸ್ತೀರಿ? ಸುಮ್ಮನೆ ಮಾತಾಡೋಕ್ಕೆ 100 ಮಾತಾಡೋಕೆ ಏನೈತ್ರಿ? ಈ ದೇಶ ಸಂವಿಧಾನದ ಮೇಲೆ ನಡೀತದೆ, ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ. ಪದೇ ಐಡಿಯಾಲಜಿ ಬಗ್ಗೆ ಮಾತಾಡಿದಾಗ ಅರ್ಥ ಇಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಇದ್ದಾರೆ. ಈ ದೇಶದ ಕಾನೂನಿದೆ, ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಆಗಲೆಲ್ಲ ಮುಸ್ಲಿಂ ವಿರುದ್ಧ ಮಾತಾಡಿ ಏನು ಸಿಗದೈತಿ ಇವರಿಗೆ? ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತಗೋ ಇಷ್ಟು ವರ್ಷ ಹೊರಗಾಗಿದ್ರಲ್ಲ. ನಿಮ್ಗೆ ಹಿಂದೂಗಳ ಬಗ್ಗೆ ಭಾಳ ಪ್ರೀತಿ ಇದ್ರೆ 100 ಸಲ ಹೇಳ್ತೀವಿ ನಾವು. ಬಡ ಹಿಂದೂಗಳಿಗೆ ಬಂದು ಮದುವೆ ಆಗಿರಲ್ಲ, ಮತ್ತೆ ಕೊಡ ತೊಗೊಳೋದು ವ್ಯವಹಾರ ಮಾಡಿರಿ. ಯಾಕೆ ಮಾಡಬಾರ್ದು? ನೀವು SC ಕಾಲನಿಗಳಿಗೆ ಬಂದು ಹೋಮ ಮಾಡಿರಿ, OBC ಕಾಲನಿಗಳಿಗೆ ಸಣ್ಣ ಬಡವರೆಲ್ಲರೂ ಬಂದು ಹೋಮ ಮಾಡಿರಿ. ಯಾರು ಬೇಡ ಅಂತಾರೆ? ಅವ್ರಿಗೆ ಕರ್ಕೊಂಬಂದು ಮನೆ ಕುಂದಿರ್ಸ್ಕೊಳ್ರಿ. ಇಂಥವೆಲ್ಲ ಬೇಡ. ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ. ಆಯಿತು, ನೀವು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ಧಾರ ಮಾಡಿದ್ರಿ ಹೇಳ್ರಿ ನೋಡೋಣ. ಈ ದೇಶದಲ್ಲಿ 25 ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ? 25 lakh ಪೀಪಲ್ ಔಟ್ ಆಫ್ ವಿಚ್ ಮೆಜಾರಿಟಿ ಹಿಂದೂಸ್ ಹ್ಯಾವ್ ಲೆಫ್ಟ್ ದಿಸ್ ಕಂಟ್ರೀಸ್ ಆ್ಯಂಡ್ ಗಾನ್. ಮತ್ತೆ ಗರ್ ವಾಪಸಿ ಅಂತಿದ್ರಲ್ಲ, ಗರ್ರಿಂದ ಹೋಗಿರಲ್ಲ. ಏನು ಮಾಡೋದೀಗ? ಈ ದೇಶನ ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತೀರಾ? ಬರೀ ಇದು ಮಾತಾಡಿದ್ರೆ ಅನುಕೂಲ, ನೀವು ನಮಗೆ ಬಂದು ಕೇಳ್ತೀರಿ, ಬರೀ ಇದನ್ನೇ ಮಾತಾಡಬೇಕು. ದೇರ್ ಈಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಆ್ಯಂಡ್ ಪ್ರೋಗ್ರಾಮ್. It's all about controversies and speaking, pick and choose something which can create a confusion. Such bitter ಏನಿದೆ?